ಹಾಯ್ ಎವ್ರಿವನ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ನಾನು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ನಿಯರ್ಲಿ 20 ಮಂತ್ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಆ್ಯಕ್ಚುಲಿ ನಾನು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ 20 ಮಂತ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಕ್ಚುಲಿ ನಾನು ಬಂದು ಇವಾಗ ಯಾವ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಂದರೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಕರೀತಾರೆ. ಸೊ ಇಟ್ ಈಸ್ ಡಿಫ್ರೆಂಟ್ ಟು ದ ಕ್ವಾಲಿಟಿಲಿ ಫಸ್ಟ್ ಆಫ್ ಆಲ್ 3 ಟೈಪ್ಸ್ ಇದೆ. ಒಂದು ಇನ್ಕಮಿಂಗ್ ಕ್ವಾಲಿಟಿ, ಇನ್ನೊಂದು ಇನ್ ಪ್ರೋಸೆಸ್ ಕ್ವಾಲಿಟಿ, ಮೂರನೇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ. ಸೊ ಇನ್ಕಮಿಂಗ್ ಕ್ವಾಲಿಟಿ ಕಂಟ್ರೋಲ್ ಬರುತ್ತೆ, ಅವೆರಡು ಕಂಟ್ರೋಲಿಂಗಲ್ಲಿ ಬಂದುಬಿಡುತ್ತೆ. ಇನ್ಕಮಿಂಗ್ ಕ್ವಾಲಿಟಿ ಕಂಟ್ರೋಲ್, ಇನ್ ಪ್ರೋಸೆಸ್ ಕ್ವಾಲಿಟಿ ಕಂಟ್ರೋಲ್. ಬಟ್ ನಾನು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅಶ್ಯೂರೆನ್ಸ್ ಅನ್ನೋ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಮೈನ್ಲಿ ಅವ್ರ ಏಮ್ ಬಂದು ಕಂಟ್ರೋಲ್ ಮಾಡೋದು, ನನ್ನ ಏಮ್ ಬಂದು ಕ್ವಾಲಿಟಿ ಕಂಟ್ರೋಲ್ ಮಾಡೋದಕ್ಕಿಂತ ಒಂದು ಸ್ಟೆಪ್ ಮೇಲೆ ಇರುತ್ತೆ. ಸೊ ಆ ಇಶ್ಯೂ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ಇನ್ಕಮಿಂಗ್ ಕ್ವಾಲಿಟಿನೂ ಇನ್ ಪ್ರೋಸೆಸ್ ಕ್ವಾಲಿಟಿ ಕಂಟ್ರೋಲು ಫೋಕಸ್ ಮಾಡ್ತಾರೆ. ಅಂದರೆ ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಮಾಡ್ತಾರೆ ಅಂದರೆ ಸೊ ಅದರ ರೂಟ್ ಕಾಸ್ RSA ಅಂತ ಕರೀತಾರೆ. ಸೊ ರೂಟ್ ಸೋರ್ಸ್ ಅನಾಲಿಸಿಸ್ ಮತ್ತು RCA ಅಂತ ಕರೀತಾರೆ, ರೂಟ್ ಕಾಸ್ ಅನಾಲಿಸಿಸ್ ಅಂತ. ಸೊ ಇವೆರಡನ್ನೂ ಮಾಡ್ತಾರೆ. ಸೊ ಸಿಂಪ್ಲಿಗೆ ಹೇಳ್ಬೇಕಂದ್ರೆ ಒಂದು ಪ್ರಾಬ್ಲಮ್ ಈಗ ಬಂದಿದೆ ಅಂದರೆ ಅದರ ಸೋರ್ಸ್ ಏನು ಅಥವಾ ಅದರ ಕಾಸ್ ಏನು, ಅದರ ಸೋರ್ಸ್, ಆ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದೇ ಕ್ವಾಲಿಟಿ ಅಶ್ಯೂರೆನ್ಸ್. ಮತ್ತು ಅದನ್ನು ಫೈಂಡ್ ಔಟ್ ಮಾಡಿದ ತಕ್ಷಣ ನಿಲ್ಲಲ್ಲ ನಮ್ಮ ಕೆಲಸ. ನೆಕ್ಸ್ಟು ಅದನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ಅದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು, ಹೇಗೆ ಕರೆಕ್ಟ್ ಮಾಡಬೇಕು ಅನ್ನೋದು ಕೂಡ ನಮ್ಮದೇ ಆಗಿರುತ್ತೆ. ಸೊ ಅಷ್ಟೇ ಬೇಸಿಕ್ ಐಡಿಯಾ. ಸೊ ಇದು ಸಿಮಿಲರ್ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಥರ R&D ಫೀಲ್ಡ್ ಥರನೇ ಇರುತ್ತೆ. ಸೊ ಕಂಪ್ಲೀಟಾಗಿ ಬಂದು ನೀವು ಅನಾಲಿಸಿಸ್ ಮಾಡಬೇಕು. ಸೊ ನಾನು ಈ ಫೀಲ್ಡಲ್ಲೇ ಒಂದು 20 ಮಂತ್ಸಿಂದ ಕೆಲಸ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ನಾವು ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ಬೇಸಿಕ್ಲಿ ನನ್ನ ಒಂದು ಪ್ರೊಫೆಷನ್. ಸೊ ಆ್ಯಕ್ಚುಲಿ ಈ ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಬಂದು ನೀವು ಬಂದು ಈ ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಏನೇನು ರಿಕ್ವೈರ್ಡ್ ಸ್ಕಿಲ್ಸ್ ನಿಮಗೆ ಬೇಕು ಅಂದರೆ ಸೊ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಅವೇರ್ ಇರಬೇಕು. ದೆನ್ ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಗೊತ್ತಿರಬೇಕು, ಸ್ವಾಪ್ ಸ್ಟಡಿ ಗೊತ್ತಿರಬೇಕು, ನೆಕ್ಸ್ಟ್ ಬಂದು RSA RCA ಮಾಡೋದು ಹೆಂಗೆ ಅಂತ ಗೊತ್ತಿರಬೇಕು. ಸೊ 8D ಮಾಡೋದು ಹೆಂಗೆ ಅಂತ ಗೊತ್ತಿರಬೇಕು. ಸೊ ಬೇಸಿಕ್ಕಾಗಿ ಎಕ್ಸೆಲ್ ಗೊತ್ತಿರಬೇಕು. ಸೊ ಇದು ಬೇಸಿಕ್ ಸ್ಕಿಲ್ಸ್. ಇನ್ ಡೆಪ್ತ್ ಬೇಕಾದ್ರೆ ನಾನು ಫ್ಯೂಚರಲ್ಲಿ ಒಂದೊಂದು ವೀಡಿಯೋ ಮಾಡ್ತೀನಿ. ಅಪ್ಕಮಿಂಗ್ ಡೇಸಲ್ಲಿ ನಮ್ಮದು ಒಂದೊಂದು ಸ್ಕಿಲ್ ಬ್ರೇಕ್ ಡೌನ್ ಮಾಡಿನೇ ವೀಡಿಯೋ ಮಾಡ್ತೀನಿ, ಬೇಸಿಕ್ಕಾಗಿ ತಿಳ್ಕೊಳ್ಳಿ. ಸೊ ಅಗೇನ್ ನಾನು ಹೇಳ್ದಂಗೆ 3 ಟೈಪ್ ಆಫ್ ಕ್ವಾಲಿಟಿ ಇದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ. ಒಂದು ಇನ್ಕಮಿಂಗ್ ಕ್ವಾಲಿಟಿ ಕಂಟ್ರೋಲ್ IQC ಅಂತ ಕರೀತಾರೆ, ಇನ್ನೊಂದು ಇನ್ ಪ್ರೋಸೆಸ್ ಕ್ವಾಲಿಟಿ ಕಂಟ್ರೋಲ್ IPQC ಅಂತ ಕರೀತಾರೆ, ಮೂರನೇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಕ್ವಾಲಿಟಿ ಕಂಟ್ರೋಲ್ ಬೇರೆ, ಕ್ವಾಲಿಟಿ ಅಶ್ಯೂರೆನ್ಸ್ ಬೇರೆ. ಸೊ ಇದು ಬೇಸಿಕಾಗಿ ಇಷ್ಟು ಐಡಿಯಾ ಇದ್ದರೆ ಸಾಕು ನಿಮಗೆ. ಈ ವಿಡಿಯೋ ನಾನು ಬೇಸಿಕಲಿ ಯಾಕೆ ಮಾಡ್ತೀನಿ ಅಂದರೆ ನಾನು ಆ್ಯಕ್ಚುಲಿ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್. ಸೊ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡಿಂದ ಬರೋ ಸ್ಟೂಡೆಂಟ್ಸಿಗೆ ಈ ಥರನೂ ಒಂದು ಆಪರ್ಚುನಿಟಿ ಇದೆ ಅನ್ನೋದು ಅವೇರ್ನೆಸ್ ಗೊತ್ತಿರಬೇಕು. ಸೊ ಬ್ಲೈಂಡ್ಲಿ ಬಂದು ಕ್ವಾಲಿಟಿ ಪ್ರೊಡಕ್ಷನ್ ಆ ಥರ ಬಂದು ನಮಗೆ ಕಾಲೇಜ್ ಟೈಮಲ್ಲಿ ಬರ್ಬೇಕಾದ್ರೆ ಮೀನಿಂಗ್ ಆ ಥರನೇ ಇರುತ್ತೆ. ಸೊ ಪ್ರೊಡಕ್ಷನ್ ನನಗೆ ಫ್ಯೂಚರ್ ಡೇಸಲ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಬೇಸಿಕಾಗಿ ನಾನು ಕ್ವಾಲಿಟಿಯಲ್ಲಿ ಇರೋದ್ರಿಂದ ಫಸ್ಟ್ ಕ್ವಾಲಿಟಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಬೇಸಿಕ್ ನಿಮ್ಗೆ ಗೊತ್ತಿದ್ದರೆ ಸಾಕು. ಸೊ ಬೇಸಿಕಾಗಿ ಇದಿಷ್ಟು ತಿಳ್ಕೊಳ್ಳಿ. ಫ್ಯೂಚರ್ ಡೇಸಲ್ಲಿ ನಾನು ಈ ಒಂದು ಫುಲ್ ಎಂಟೈರ್ ಕರಿಯರ್ ಪಾತ್ನ ಬ್ರೇಕ್ ಡೌನ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕಾಗಿ ಇದಿಷ್ಟು ಸಾಕು ಅನಿಸುತ್ತೆ ನನಗೆ. ನೆಕ್ಸ್ಟ್ ನಾನು ಇನ್ ಡೀಟೇಲಾಗಿ ನಾನು ಹೇಗೆ ವರ್ಕ್ ಜಾಯ್ನ್ ಆದೆ, ಸೊ ಆಮೇಲೆ ಹೇಗೆ ಸ್ಕಿಲ್ಗಳನ್ನ ಲೆವೆಲ್ ಅಪ್ ಮಾಡಿದೆ, ಯಾವುದ್ಯಾವುದು ಫಸ್ಟ್ ಲೆವೆಲ್ ಅಪ್ ಮಾಡಬೇಕು ಅನ್ನೋದನ್ನು ಅಪ್ಕಮಿಂಗ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.